ಸಚಿವರಾದರೂ ನಾಗೇಂದ್ರಗೆ ಸಂಕಷ್ಟ ಮುಗಿದಿಲ್ಲ. ಯಾವ ರೀತಿಯಾಗಿ ನೋಡಿ, ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆಯನ್ನ ಹೇಳೋದಕ್ಕೂ ಕೂಡ ಅವಕಾಶ ಇಲ್ಲ. ಪಕ್ಷದ ಪ್ರಮುಖರ ಭೇಟಿಗೆ ಕಾಲಾವಕಾಶ ಆಗಲ್ಲ. ಯಾಕಂತ ಹೇಳಿದ್ರೆ ಈ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಅಕ್ರಮದ ಹಿನ್ನೆಲೆ ಸಂಕಷ್ಟ ಅವ್ರಿಗೆ ಇದೆ. ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಅವರನ್ನ ಕಟ್ಟಿ ಹಾಕುವಂತ ಕೆಲಸ ಮಾಡಿದೆ. ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆಯನ್ನ ಹೇಳೋಕ್ಕೂ ಕೂಡ ತೆರಳೋದಕ್ಕಾಗಲ್ಲ. ಪಕ್ಷದ ಪ್ರಮುಖರ ಭೇಟಿಗೆ ಕಾಲಾವಕಾಶ ಸಿಗಲ್ಲ. ರಾಜ್ಯ ಬಿಟ್ಟು ಹೊರಕ್ಕೆ ತೆರಳದಂತೆ ಸೂಚಿಸಿದೆ ಕೋರ್ಟ್. ಪ್ರಕರಣದಲ್ಲಿ ಜಾಮೀನು ಸಿಕ್ಕರೂ ಹೊರ ರಾಜ್ಯಕ್ಕೆ ಅವಕಾಶ ಇಲ್ಲ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ವಿಚಾರಣೆ 15 ದಿನಗಳ ಕಾಲ ಷರತ್ತುಬದ್ಧ ಜಾಮೀನಿಗೆ ಮನವಿಯನ್ನ ಮಾಡಿದ್ರು ನಾಗೇಂದ್ರ. ಜಾಮೀನು ಷರತ್ತು ಸಡಿಲಿಕೆಗೆ ಕೋರ್ಟ್ ನಿರಾಕರಣೆ ತೋರಿಸಿದೆ. ಅವಕಾಶ ಕೊಟ್ಟಂಥ ಅಂದರೆ ಸಚಿವ ಸ್ಥಾನದ ಅವಕಾಶ ಕೊಟ್ಟಂಥ ಹೈಕಮಾಂಡ್ಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಬರೋದಕ್ಕೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಅನುಮತಿ ಇಲ್ಲ. ನೋಡಿ, ಇಂಥದ್ದೊಂದು ಸಂದರ್ಭ ಕ್ರಿಯೇಟ್ ಆಗಿರೋದು ಸಚಿವರಾದರೂ ನಾಗೇಂದ್ರಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ಈಗ ಒಂದು ಉತ್ತಮವಾದಂಥ ಅವಕಾಶವನ್ನು ಕೊಟ್ಟಂತಹ ವರಿಷ್ಠರಿಗೆ ಅಥವಾ ನಾಯಕರಿಗೆ ಹೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರ್ತೀನಿ, ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅನ್ನೋದಕ್ಕೆಲ್ಲ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ವಾಲ್ಮೀಕಿ ಹಗರಣದಲ್ಲಿ ಬಹುಕೋಟಿ ಅಕ್ರಮ ನಡೆದಿದೆ ಎನ್ನಲಾದಂತಹ ವಿಚಾರದಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲೇ ಅವುಗಳ ಒಳಗೆ ಇವರು ಇರಬೇಕಾಗಿದೆ. ವಾಲ್ಮೀಕಿ ನಿಗಮದ ಅಕ್ರಮದ ಹಿನ್ನೆಲೆ ಸಂಕಷ್ಟ ಇರೋದ್ರಿಂದ ರಾಜ್ಯ ಬಿಟ್ಟು ಹೊರಕ್ಕೆ ತೆರಳದಂತೆ ಕೋರ್ಟ್ ಈ ಹಿಂದೆಯೇ ಸೂಚನೆಯನ್ನು ಕೊಟ್ಟಿರೋದ್ರ ನಿಮಿತ್ತ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕರೂ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಅವಕಾಶಗಳಿಲ್ಲ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಾಗಿ 15 ದಿನಗಳ ಕಾಲ ಷರತ್ತುಬದ್ಧ ಜಾಮೀನಿಗೆ ಮನವಿಯನ್ನು ಮಾಡಿಕೊಂಡಿದ್ರು ನಾಗೇಂದ್ರ. ಜಾಮೀನು ಷರತ್ತು ಸಡಿಲಿಕೆಗೆ ಕೋರ್ಟ್ ಒಪ್ಪಿಗೆ ಸೂಚಿಸಿಲ್ಲ, ನಿರಾಕರಣೆ ಮಾಡಿದೆ, ರಿಜೆಕ್ಟ್ ಮಾಡಿದೆ. ಅವಕಾಶ ಕೊಟ್ಟ ಹೈಕಮಾಂಡ್ಗೆ ಕೃತಜ್ಞತೆ ಹೇಳೋದಕ್ಕೆ ಅವಕಾಶ ಇಲ್ಲ. ಫೋನ್ ಮಾಡಿ ಹೇಳ್ಕೊಬೇಕಾಗುತ್ತೆ. ಅಂಥದ್ದೊಂದು ಸಿಚುವೇಶನ್ ನಾಗೇಂದ್ರ ಅವರ ಪಾಲಿಗಿರುವಂಥದ್ದು.